ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಆದ್ಯಂತ್ ಮೀಡಿಯಾ. ನಾನಿವತ್ತು ಹುಣ್ಣಿಮೆಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಮ್ಮಲ್ಲಿ 12 ಹುಣ್ಣಿಮೆಗಳಿಗೂ 12 ಹೆಸರುಗಳಿವೆ. ಆ ಹೆಸರಿನ ಹಿಂದೆ ಕಾರಣ ಇದೆ. ಕಾರಣದ ಹಿಂದೆ ಒಂದು ಸಂಪ್ರದಾಯವಿದೆ. ನಮ್ಮ ಹಿರಿಯರು ಪ್ರತಿ ಒಂದು ಹುಣ್ಣಿಮೆಗೂ ಒಂದೊಂದು ಹೆಸರುಗಳನ್ನ ಇಟ್ಟಿದ್ದಾರೆ. ಆ ಹೆಸರುಗಳ ಮಹತ್ವವನ್ನ ನಾನಿವತ್ತು ತಿಳಿಸ್ತಾ ಇದ್ದೀನಿ. ನೀವು ಆದ್ಯಂತ್ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೂಡ ಮಾಡಿ. ನಮ್ಮಲ್ಲಿ ಪ್ರತಿ ಒಂದು ಹುಣ್ಣಿಮೆಗಳಿಗೂ ಭಿನ್ನ ಭಿನ್ನವಾದ ಹೆಸರುಗಳಿವೆ. ಅದರ ಹಿಂದೆ ಒಂದು ಪೌರಾಣಿಕ ಕಥೆ ಇದೆ. ನಮ್ಮ ಹಿರಿಯರು ಈ ರೀತಿ ಹೆಸರುಗಳನ್ನ ಇಟ್ಟಿದ್ದಾರೆ ಅಂದ್ರೆ ಅದರ ಹಿಂದೆ ಒಂದು ಕಾರಣ ಇದ್ದೇ ಇರುತ್ತೆ. ಜನವರಿ ತಿಂಗಳ ಹುಣ್ಣಿಮೆಯನ್ನ ಬನದ ಹುಣ್ಣಿಮೆ ಅಂತ ಕರೀತಾರೆ. ಈ ಹೆಸರು ಬರೋಕೆ ಕಾರಣ ಬನಶಂಕರಿ ದೇವಿ. ಈ ಸಮಯದಲ್ಲಿ ಕಾಡಿನಲ್ಲಿರುವಂತಹ ದೇವಸ್ಥಾನಗಳಿಗೆ ಭೇಟಿ ನೀಡೋದು ಅಥವಾ ಅಲ್ಲಿ ಜಾತ್ರೆ ನಡೆಸೋದು ವಾಡಿಕೆ. ಬನಶಂಕರಿ ದೇವಿ ಕಾಡಿನ ಮಧ್ಯೆ ಇದ್ಲು. ಹಾಗಾಗಿ ಅನೇಕ ಪುಣ್ಯ ಕ್ಷೇತ್ರಗಳು ಅಥವಾ ಅರಣ್ಯ ನಡುವೆ ಇರುವ ಅನೇಕ ದೇವಾಲಯಗಳಲ್ಲಿ ಈ ದಿನ ವಿಶೇಷ ಪೂಜೆ ನಡೆಸೋದ್ರಿಂದ ಈ ಹೆಸರು ಬಂತು. ಪುಷ್ಯ ಮಾಸದಲ್ಲಿ ಬರುವ ಈ ಹುಣ್ಣಿಮೆಯನ್ನ ಬನಶಂಕರಿ ಹುಣ್ಣಿಮೆ ಅಂತ ಕೂಡ ಕರೆಯಲಾಗುತ್ತೆ. ಬನದ ಹುಣ್ಣಿಮೆ ಅಂದರೆ ಅರಣ್ಯ ದೇವತೆಯ ಹುಣ್ಣಿಮೆ ಎಂದರ್ಥ. ಫೆಬ್ರವರಿ ತಿಂಗಳ ಹುಣ್ಣಿಮೆಯನ್ನ ಭಾರತ ಹುಣ್ಣಿಮೆ ಅಥವಾ ಮಾಘ ಮಾಸ ಅಂತ ಕರೆಯಲಾಗುತ್ತೆ. ಹಿಂದೂ ಸಂಪ್ರದಾಯದಲ್ಲಿ ಮಾಘ ಮಾಸವು ಅತಿ ಪವಿತ್ರವಾಗಿದೆ. ಈ ದಿನದಲ್ಲಿ ಪವಿತ್ರ ನದಿಗಳಲ್ಲಿ ಗಂಗಾ, ಕಾವೇರಿ ಹೀಗೆ ನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ ಹೆಚ್ಚಿನ ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ನಮ್ಮ ಧರ್ಮ, ಸಂಸ್ಕೃತಿ ಹಾಗೂ ಪುಣ್ಯಕ್ಕೆ ಸಂಬಂಧಿಸಿದ ಪೂಜಾ ಕಾರ್ಯಗಳನ್ನು ಮಾಡುವ ಕಾರಣ ಈ ಹುಣ್ಣಿಮೆಯನ್ನು ಭಾರತಕ್ಕೆ ಸಂಬಂಧಿಸಿದ ಅಥವಾ ಪವಿತ್ರ ಕಾರ್ಯಗಳ ಹುಣ್ಣಿಮೆ ಎಂದು ಕರೆಯಲಾಗುತ್ತೆ. ಈ ಒಂದು ಹುಣ್ಣಿಮೆ ಧಾರ್ಮಿಕವಾಗಿ ಹಾಗೆ ಆಧ್ಯಾತ್ಮಿಕವಾಗಿ ಬಹಳ ಶ್ರೇಷ್ಠವಾಗಿದೆ. ಹಾಗೆ ಈ ದಿನದಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಅತ್ಯಂತ ಮಂಗಳಕರ ಎಂದು ನಂಬಿಕೆ ನಮ್ಮಲ್ಲಿದೆ. ಯಾಕಂದರೆ ಭಗವಾನ್ ವಿಷ್ಣು ಕೂಡ ಗಂಗಾ ನದಿಯಲ್ಲಿ ನೆಲೆಸಿದ್ದಾನೆ ಎಂದು ಹೇಳಲಾಗುತ್ತೆ. ಇನ್ನು ಮಾರ್ಚ್ ತಿಂಗಳಲ್ಲಿ ಬರೋದು ಹೋಳಿ ಹುಣ್ಣಿಮೆ. ಇದು ಅತ್ಯಂತ ಪ್ರಸಿದ್ಧವಾದ ಹೆಸರು. ಈ ದಿನದಂದು ದೇಶದಾದ್ಯಂತ ಬಣ್ಣಗಳ ಹಬ್ಬವಾದ ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಹೋಳಿ ಹುಣ್ಣಿಮೆಗೆ ಹೆಸರು ಬರಲು ಮುಖ್ಯ ಕಾರಣ ಏನಂದರೆ ಪಾಲ್ಗುಣ ಮಾಸದ ಹುಣ್ಣಿಮೆಯಾಗಿದ್ದು ಕಾಮದಹನ ಮತ್ತು ಹೋಳಿಕಾ ದಹನ ಕಥೆಗಳೊಂದಿಗೆ ಸಂಬಂಧ ಹೊಂದಿದೆ. ಈ ಹಬ್ಬವನ್ನ ಕಾಮನ ಹುಣ್ಣಿಮೆ ಅಥವಾ ಹೋಳಿಕಾ ದಹನ ಎಂದು ಕೂಡ ಕರೆಯಲಾಗುತ್ತೆ. ಮನ್ಮಥ, ಕಾಮಣ್ಣ ಅಂತ ಏನು ಕರಿತೀವಿ, ಅವನು ಶಿವನ ಸಮಾಧಿ ಸ್ಥಿತಿಯನ್ನ ಭೇದಿಸ್ತಾನೆ. ಶಿವನು ತನ್ನ 3ನೇ ಕಣ್ಣಿಂದ ಅವನನ್ನ ಸುಟ್ಟು ಹಾಕ್ತಾನೆ. ಈ ಘಟನೆಯು ಕೂಡ ಪಾಲ್ಗುಣ ಮಾಸದ ಹುಣ್ಣಿಮೆ ಎಂದು ನಡೆಯುತ್ತೆ. ಆದ್ರಿಂದ ಇದಕ್ಕೆ ಕಾಮನ ಹುಣ್ಣಿಮೆ ಅಂತ ಕೂಡ ಕರೀತಾರೆ. ಈ ಹುಣ್ಣಿಮೆಗೆ ಸಂಬಂಧಪಟ್ಟಂತಹ ಹೋಳಿಕಾ ದಹನ. ಹಿರಣ್ಯಕಶಿಪು ತನ್ನ ಮಗ ಪ್ರಹ್ಲಾದನನ್ನ ಕೊಲ್ಲೋಕೆ ಟ್ರೈ ಮಾಡ್ತಾನೆ. ಅಂತಿಮವಾಗಿ ಬೆಂಕಿಯಿಂದ ರಕ್ಷಣೆ ನೀಡುವ ವಸ್ತ್ರವನ್ನು ಧರಿಸಿದಂತಹ ತನ್ನ ತಂಗಿ ಅಂದರೆ ಹೋಳಿಕಾಗೆ ಎಲ್ಲ ರಕ್ಷಣೆ ಕೊಟ್ಟು ಬೆಂಕಿಯೊಳಕ್ಕೆ ಕಳಿಸ್ತಾನೆ ಪ್ರಹ್ಲಾದದೊಂದಿಗೆ. ಆದರೆ ಪ್ರಹ್ಲಾದ ಬದುಕಿ ಬಿಡ್ತಾನೆ, ಹೋಳಿಕಾ ಸತ್ತು ಹೋಗ್ತಾಳೆ. ಈ ಘಟನೆಯ ನೆನಪಿಗಾಗಿ ಹೋಳಿಕಾ ದಹನವನ್ನ ಮಾಡಲಾಗುತ್ತೆ. ಹಾಗಾಗಿ ಈ ಹಬ್ಬವು ಚಳಿಗಾಲದ ಅಂತ್ಯ ಮತ್ತು ವಸಂತ ಕಾಲದ ಆರಂಭವನ್ನು ಸೂಚಿಸುತ್ತೆ. ಹಾಗೆ ಸಂತೋಷ, ಪ್ರೀತಿ ಮತ್ತು ಸಮಾನತೆಯ ಹಬ್ಬವಾಗಿದೆ. ಏಪ್ರಿಲ್ ತಿಂಗಳಲ್ಲಿ ದವನದ ಹುಣ್ಣಿಮೆ ಅಥವಾ ಚೈತ್ರ ಹುಣ್ಣಿಮೆ ಅಂತ ಕರೆಯಲಾಗುತ್ತೆ. ಈ ಹುಣ್ಣಿಮೆಯಂದು ಹನುಮ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತೆ ದಕ್ಷಿಣ ಭಾರತದಲ್ಲಿ. ಈ ಪೂಜೆಯ ಸಮಯದಲ್ಲಿ ಕೆಲವು ಪ್ರದೇಶಗಳಲ್ಲಿ ದೇವರಿಗೆ ಧವನ ಎಂಬ ಸುಗಂಧ ಸಸ್ಯದ ಎಲೆಗಳು ಮತ್ತು ಹೂವಿನ ಹಾರವನ್ನು ಅರ್ಪಣೆ ಮಾಡಲಾಗುತ್ತೆ. ಧವನಕ್ಕೆ ಬಹಳನೇ ಪ್ರಾಮುಖ್ಯತೆ ಇದೆ, ಆದ್ರಿಂದ ಈ ಹೆಸರು ಬಂದಿದೆ. ಇನ್ನೊಂದು ಹೆಸರು ಹಿಂದೂ ನಂಬಿಕೆ ಪ್ರಕಾರ ಈ ಹುಣ್ಣಿಮೆಗೆ ಚಿತ್ರ ಹುಣ್ಣಿಮೆ ಅಂತ ಕರೀತಾರೆ. ಚಿತ್ರಗುಪ್ತನನ್ನ ಈ ಹುಣ್ಣಿಮೆಯಂದು ಪೂಜಿಸಲಾಗುತ್ತೆ. ಚಿತ್ರಗುಪ್ತ ಯಮನ ಸಹೋದರ. ಒಬ್ಬ ವ್ಯಕ್ತಿಯ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳ ಲೆಕ್ಕಪತ್ರವನ್ನು ಇಟ್ಟಿರ್ತಾನೆ. ನಂತರ ಅವನು ಆ ವ್ಯಕ್ತಿಯ ಮರಣದ ನಂತರ ಅವನ ಭವಿಷ್ಯವನ್ನು ನಿರ್ಧರಿಸಲು ಯಮನಿಗೆ ವರ್ಗಾವಣೆ ಮಾಡ್ತಾನೆ. ಹಾಗಾಗಿ ಚೈತ್ರ ಪೂರ್ಣಿಮೆಯಂದು ಬಹಳಷ್ಟು ಜನ ಚಿತ್ರಗುಪ್ತನನ್ನ ಪ್ರಾರ್ಥನೆ ಮಾಡ್ತಾರೆ. ನಮ್ಮ ಪಾಪಗಳನ್ನು ಪರಿಹರಿಸುವಲ್ಲಿ ಅವನ ಆಶೀರ್ವಾದವನ್ನ ಪಡಿತಾರೆ. ಮೇ ತಿಂಗಳಲ್ಲಿ ಬರುವಂತಹ ಹುಣ್ಣಿಮೆಯನ್ನ ಅಧಿಕ ಅಥವಾ ಕಾರ ಹುಣ್ಣಿಮೆ ಅಥವಾ ವೈಶಾಖ ಹುಣ್ಣಿಮೆ ಅಂತ ಕರೆಯಲಾಗುತ್ತೆ. ಈ ದಿನದಂದು ಬುದ್ಧ ಪೂರ್ಣಿಮಾ ಇರುತ್ತದೆ. ಈ ಹುಣ್ಣಿಮೆಗೆ ಮಳೆಗಾಲದ ಸೂಚನೆ ಎಂಬ ಅರ್ಥವೂ ಇದೆ. ಒಂದು ವೇಳೆ ಅಧಿಕ ಮಾಸ ಬಂದಾಗ ಜೂನ್ನಲ್ಲಿ ಬರುವ ಕಾರ ಹುಣ್ಣಿಮೆ ಈ ತಿಂಗಳಿಗೆ ಬಂದಿರುತ್ತೆ. ಜೂನ್ ತಿಂಗಳ ಹುಣ್ಣಿಮೆಗೂ ಕೂಡ ಕಾರ ಹುಣ್ಣಿಮೆ ಅಥವಾ ಜ್ಯೇಷ್ಠ ಹುಣ್ಣಿಮೆ ಅಂತ ಕರೆಯಲಾಗುತ್ತೆ. ಇದು ಮಳೆಗಾಲ ಆರಂಭ ಆಗೋ ಸಮಯ.
ಉತ್ತಮ ಬೆಳೆಗಾಗಿ ರೈತರು ತಮ್ಮ ಪ್ರಮುಖ ಸಾಧನಗಳನ್ನು ಅಂದರೆ ನೇಗಿಲು, ಗುಂಟೆ ಮುಂತಾದ ಕಾರಗಳನ್ನು ಅಂದರೆ ಕೃಷಿಯ ಉಪಕರಣಗಳನ್ನು ಉಪಯೋಗಿಸಿ ಆರಂಭಿಸುವ ಸಮಯವೇ ಇದಾಗಿದೆ. ಮುಂಗಾರು ಮಳೆ ಆರಂಭದ ನಂತರ ಬರುವ ಈ ಹಬ್ಬವು ರೈತರು ತಮ್ಮ ಜಾನುವಾರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಚರಿಸುವ ಹಬ್ಬವಾಗಿದೆ. ಈ ಹಬ್ಬದ ಮೂಲಕ ರೈತರು ಮಳೆಗಾಲಕ್ಕೆ ತಮ್ಮ ಜಾನುವಾರುಗಳು ಸಿದ್ಧವಾಗಲಿ ಎಂದು ಹಾರೈಸುತ್ತಾರೆ. ಇನ್ನು ಜುಲೈ ತಿಂಗಳಲ್ಲಿ ಬರುವ ಹುಣ್ಣಿಮೆಯನ್ನ ಕಡ್ಲಿ ಕಡುಬು ಹುಣ್ಣಿಮೆ ಅಥವಾ ಗುರುಪೂರ್ಣಿಮಾ ಅಥವಾ ಆಷಾಢ ಹುಣ್ಣಿಮೆ ಅಂತ ಕರೆಯಲಾಗುತ್ತೆ. ಮಹಾಭಾರತವನ್ನ ರಚನೆ ಮಾಡಿದಂತಹ ವೇದವ್ಯಾಸರು ಜನಿಸಿದ ದಿನ ಮತ್ತು ಗುರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ದಿನವೇ ಇದಾಗಿದೆ. ಈ ದಿನದಂದು ದೇವರ ನೈವೇದ್ಯಕ್ಕೆ ಕಡಲೆಕಾಳುಗಳನ್ನು ಬಳಸಿ ಕಡಬು ಅಥವಾ ಇನ್ಯಾವುದಾದರೂ ತಿಂಡಿಗಳನ್ನು ತಯಾರಿಸಿ ಅರ್ಪಿಸುವ ಪ್ರಾದೇಶಿಕ ಸಂಪ್ರದಾಯ ಇರೋದ್ರಿಂದ ಈ ಹೆಸರು ಬಂದಿದೆ. ಈ ದಿನದಂದು ಗೌತಮ ಬುದ್ಧರು ತಮ್ಮ ಮೊದಲ ಬೋಧನೆಯನ್ನ ನೀಡಿದರು ಎಂದು ನಂಬಲಾಗುತ್ತೆ. ಇನ್ನು ಆಗಸ್ಟ್ ತಿಂಗಳಲ್ಲಿ ಬರುವಂತಹ ಹುಣ್ಣಿಮೆಯನ್ನ ನೂಲ ಹುಣ್ಣಿಮೆ ಅಥವಾ ಶ್ರವಣ ಹುಣ್ಣಿಮೆ ಅಂತ ಕರೆಯಲಾಗುತ್ತೆ. ಈ ದಿನದಂದು ರಕ್ಷಾಬಂಧನ ಮತ್ತು ಹಯಗ್ರೀವ ಜಯಂತಿಯನ್ನ ಆಚರಣೆ ಮಾಡಲಾಗುತ್ತೆ. ಬ್ರಾಹ್ಮಣರು ತಮ್ಮ ಜನಿವಾರವನ್ನ ಪವಿತ್ರ ನೂಲನ್ನ ಬದಲಾಯಿಸಿ ಹೊಸ ನೂಲನ್ನು ಧಾರಣೆ ಮಾಡುವ ಸಂಪ್ರದಾಯ ಇರೋದ್ರಿಂದ ಇದಕ್ಕೆ ನೂಲ ಹುಣ್ಣಿಮೆ ಎಂದು ಹೆಸರು ಬಂದಿದೆ. ಈ ದಾರಗಳನ್ನು ಸಾಮಾನ್ಯವಾಗಿ ಬಲವಾದ ನೂಲಿನಿಂದ ತಯಾರಿಸಲಾಗುತ್ತೆ. ಹಾಗಾಗಿ ಈ ಹುಣ್ಣಿಮೆಗೆ ಈ ಹೆಸರು. ಈ ಹಬ್ಬವು ಉಪಕರ್ಮ ಎಂಬ ವಾರ್ಷಿಕ ವಿಧಿಯನ್ನು ಒಳಗೊಂಡಿದೆ. ಇದು ವರ್ಷವಿಡೀ ಮಾಡಿದ ಪಾಪಗಳನ್ನು ಪರಿಹರಿಸಿಕೊಳ್ಳಲು ಒಂದು ಸಂಸ್ಕಾರವಾಗಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಬರುವಂತಹ ಹುಣ್ಣಿಮೆಯನ್ನ ಅನಂತ ಹುಣ್ಣಿಮೆ ಅಥವಾ ಭಾದ್ರಪದ ಮಾಸದ ಹುಣ್ಣಿಮೆ ಎಂದು ಕರೆಯಲಾಗುತ್ತೆ. ಈ ದಿನದಂದು ಭಕ್ತರು ವಿಷ್ಣುವಿನ ಅನಂತ ರೂಪವನ್ನು ಪೂಜಿಸಿ ಅನಂತ ರಥವನ್ನ ಕೈಗೊಳ್ತಾರೆ. ಕೈಗೆ ಅನಂತ ರಕ್ಷಾಬಂಧನವನ್ನ ಕಟ್ಟಿ ಒಂದು ಸಂಪ್ರದಾಯದ ಪೂಜೆಯನ್ನ ಕೂಡ ನಡೆಸ್ತಾರೆ. ಅಕ್ಟೋಬರ್ ತಿಂಗಳಲ್ಲಿ ಬರುವಂತಹ ಹುಣ್ಣಿಮೆಯನ್ನ ಸೀಗೆ ಹುಣ್ಣಿಮೆ ಅಥವಾ ಅಶ್ವಯುಜ ಹುಣ್ಣಿಮೆ ಎಂದು ಕರೆಯಲಾಗುತ್ತೆ. ಈ ಒಂದು ಹುಣ್ಣಿಮೆಯನ್ನ ಶರತ್ ಪೂರ್ಣಿಮಾ ಎಂದು ಕೂಡ ಕರೆಯಲಾಗುತ್ತೆ. ಈ ದಿನ ಅಶ್ವಿನಿ ನಕ್ಷತ್ರದ ದೇವತೆಗಳಾದಂತಹ ಅಶ್ವಿನಿ ಕುಮಾರರನ್ನ ಪೂಜೆ ಮಾಡಲಾಗುತ್ತೆ. ಅವರು ದೇವವೈದ್ಯರು ಮತ್ತು ಆರೋಗ್ಯದ ಅಧಿದೇವತೆಗಳಾಗಿದ್ದಾರೆ. ಆದ್ರಿಂದ ಈ ಹುಣ್ಣಿಮೆಗೆ ಸೀಗೆ ಅಂದರೆ ಆರೋಗ್ಯದ ಜೊತೆಗೆ ಸಂಬಂಧವಿದೆ. ಅಶ್ವಿನಿ ಕುಮಾರರ ಕೃಪೆಯಿಂದ ಭೂಮಿಯ ಆರೋಗ್ಯ ಮತ್ತು ಧಾನ್ಯಗಳು ಸಮೃದ್ಧಿ ಉತ್ತಮವಾಗುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಹಾಗಾಗಿ ಈ ಹುಣ್ಣಿಮೆ ಆರೋಗ್ಯಕ್ಕೆ ಸಂಬಂಧಿಸಿದೆ. ಆದ್ರಿಂದ ಸೀಗೆ ಹುಣ್ಣಿಮೆ ಎಂಬ ಹೆಸರು ಬಂತು. ನವೆಂಬರ್ ತಿಂಗಳಲ್ಲಿ ಗೌರಿ ಹುಣ್ಣಿಮೆ ಅಥವಾ ಕಾರ್ತೀಕ ಹುಣ್ಣಿಮೆ ಎಂದು ಕರೆಯಲಾಗುತ್ತೆ. ಈ ಹುಣ್ಣಿಮೆಯನ್ನ ತ್ರಿಪುರಾಪುರಿ ಹುಣ್ಣಿಮೆ ಅಂತ ಕರೀತಾರೆ. ಕೆಲವು ಕಡೆ ವಿಶೇಷವಾಗಿ ಈ ದಿನದಂದು ಮಹಿಳೆಯರು ಗೌರಿ ದೇವಿಯನ್ನ ಪೂಜೆ ಮಾಡೋದು, ವ್ರತ ಮಾಡೋದು ಹಾಗೆ ಮಂಗಳಕರ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಕಾರ್ತೀಕ ಮಾಸದ ಈ ದಿನ ಬಹಳ ಶ್ರೇಷ್ಠವಾಗಿದೆ. ಈ ದಿನದ ವಿಶೇಷತೆ ಏನಂದ್ರೆ ಶಿವನು ತ್ರಿಪುರಾಸುರನೆಂಬ ರಾಕ್ಷಸನನ್ನ ಕೊಂದ ದಿನವಾಗಿದೆ. ಇನ್ನು ಕೊನೆಯದಾಗಿ ಡಿಸೆಂಬರ್ ತಿಂಗಳಲ್ಲಿ ಬರುವಂತಹ ಹುಣ್ಣಿಮೆಯನ್ನ ಹೊಸ್ತಿಲ ಹುಣ್ಣಿಮೆ ಅಂತ ಕರೆಯಲಾಗುತ್ತೆ. ಈ ಸಮಯದಲ್ಲಿ ಹೊಸ ಫಸಲು ಮನೆಗೆ ಬರುತ್ತೆ. ಹೊಸ ಬೇಳೆ, ಅಕ್ಕಿ, ಕಾಳುಗಳು, ಹಸುವಿನ ತಿನಿಸು ಹೀಗೆ ಹೊಸ ಫಸಲನ್ನು ಮಂಗಳಕರವಾಗಿ ಮನೆಗೆ ತರಿಸಲಾಗುತ್ತೆ. ಹೊಸ ಬೆಳೆಯ ಅಕ್ಕಿಯನ್ನ ಮನೆಯ ಹೊಸ್ತಿಲ ಬಳಿ ಇಟ್ಟು ಪೂಜಿಸಿ ಮನೆಯೊಳಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಈ ಹೆಸರು ಬಂತು. ಹೊಸ್ತಿಲ ಹುಣ್ಣಿಮೆಗೆ ಹೆಸರು ಬರಲು ಮತ್ತೊಂದು ಕಾರಣ ಇದೆ. ಇದು ಮಾರ್ಗಶಿರ ಮಾಸದ ಹುಣ್ಣಿಮೆಯ ದಿನವಾಗಿದೆ. ಈ ತಿಂಗಳು ಸತ್ಯಯುಗ ಆರಂಭಕ್ಕೆ ಸಂಕೇತವಾಗಿದೆ. ಈ ದಿನವನ್ನ ಹೊಸ್ತಿಲ ದಿನವೆಂದು ಕರೆಯಲಾಗುತ್ತೆ. ಯಾಕಂದ್ರೆ ಇದು ಮಾರ್ಗಶಿರ ಮಾಸದ ಕೊನೆಯ ಮತ್ತು ಪ್ರಮುಖ ಹುಣ್ಣಿಮೆಯಾಗಿದೆ. ಶ್ರೀಕೃಷ್ಣನಿಗೆ ಪ್ರಿಯವಾದ ತಿಂಗಳಿದು. ಈ ತಿಂಗಳಲ್ಲಿ ಶ್ರೀಕೃಷ್ಣ ಮತ್ತು ವಿಷ್ಣು ಲಕ್ಷ್ಮಿಯನ್ನ ಪೂಜಿಸಲಾಗುತ್ತೆ. ಈ ಹುಣ್ಣಿಮೆಯ ಮೂಲಕ ಹೊಸ ಆರಂಭವನ್ನ ಸೂಚಿಸಲಾಗುತ್ತೆ. ಇದು ಹುಣ್ಣಿಮೆಗಳ ಬಗ್ಗೆ ಇರುವಂತಹ ಮಾಹಿತಿ ಆಗಿತ್ತು. ನನ್ನ ಮುಂದಿನ ವಿಡಿಯೋದಲ್ಲಿ ಅಮಾವಾಸ್ಯೆಗಳು, ಅದರ ಹಿಂದಿನ ಹೆಸರುಗಳು ಹಾಗೆ ಸಂಪ್ರದಾಯದ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ. ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.